ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ನೋಡೋಣ. ಸೊ ಸಿಂಪಲ್ ಇದೆ ಅನಾಲಿಸಿಸ್, ಜಾಸ್ತಿ ಏನ್ ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಒಂದ್ ಮಾತೇನ್ ಹೇಳ್ಬೇಕಂದ್ರೆ ಸೆಲ್ಲಿಂಗ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಹೋಗುವಾಗ ತುಂಬಾ ಸ್ಪೀಡ್ ಆಗಿ ಹೋಗುತ್ತೆ. ಬಟ್ ಇವತ್ತು ಮತ್ತೆ ನಿನ್ನೆ ಮೂವ್ ಆಗಿರೋ ಸಿನಾರಿಯೋ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ನೆಸ್ ಇನ್ನೂ ಇದೆ. ಓಕೆ, ವಿ ಕ್ಯಾನ್ ಗೋ ಫಾರ್ ಲಾಂಗ್. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ, ಯಾಕಂದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಇವೆರಡು ಡೂಜಿ ಕ್ಯಾಂಡಲ್ ಆಗಿದ್ದಾವೆ. ಮಾರ್ಕೆಟ್ ಸೆಲ್ಲಿಂಗ್ ಆಗ್ಬೇಕಂದ್ರೆ ಈ ರೀತಿ ಫಾಸ್ಟ್ ಆಗಿ ಕೆಳಗಡೆ ಬಿದ್ಬಿಡುತ್ತೆ, ಈ ರೀತಿ ಫಾಸ್ಟ್ ಆಗಿ. ಓಕೆ, ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕಂದ್ರೆ ಇವಾಗ ಇಲ್ಲ, ಸೇಮ್ ಟು ಸೇಮ್. ಸೊ ನೀವೇ ನೋಡಿ, ಯಾರಾದ್ರೂ ಇಲ್ಲಿ ಸೆಲ್ ಮಾಡಿದ್ರೆ, ಓಕೆ, ಶಾರ್ಟ್ ಪೊಸಿಷನ್ ಓಪನ್ ಮಾಡಿದ್ರೆ ಎಸ್ ಎಲ್ ಎಲ್ಲಿರುತ್ತೆ, ನಾರ್ಮಲ್ ಎಸ್ ಎಲ್ ಇಲ್ಲಿರುತ್ತೆ ಅಥವಾ ಇಲ್ಲಿರುತ್ತೆ ಅಥವಾ ಇಲ್ಲಿರುತ್ತೆ. ಓಕೆ, ಇಲ್ಲಿ ಏನಾದ್ರು ಸೆಲ್ ಮಾಡಿದ್ರೆ ಇಲ್ಲಿ ಸೆಲ್ ಇರುತ್ತೆ. ಸೊ ನಾಳೆ ಮಾರ್ಕೆಟ್ ಅಕಸ್ಮಾತ್ ಈ ಲೆವೆಲ್ ಓಪನ್ ಆದ್ರೆ 49,850 ಮೇಲ್ಗಡೆ ಓಪನ್ ಆದ್ರೆ, ಸೊ ಆರಾಮ್ಸೆ ನಮ್ಗೆ ಇಲ್ಲಿವರೆಗೂ ಟಾರ್ಗೆಟ್ ಸಿಗೋ ಚಾನ್ಸಸ್ ಇರುತ್ತೆ 50,000. ಓಕೆ, ರೌಂಡ್ ಲೆವೆಲ್ ಹತ್ರನೇ ಓಪನ್ ಆದ್ರೆ ಸಿಂಪಲ್ ಗ್ಯಾಪ್ ಅಪ್ ಓಪನ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ಹುಡುಕ್ಬೇಕು, ಗ್ಯಾಪ್ ಡೌನ್ ಓಪನ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ಹುಡುಕ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಆಗಿತ್ತು, ಒಂದ್ಸತಿ ರೀಟೆಸ್ಟ್ ಆಯ್ತು, 2 ಸತಿ ರೀಟೆಸ್ಟ್ ಆಯ್ತು, 3 ಸತಿ ರೀಟೆಸ್ಟ್ ಆಯ್ತು. ಸೊ ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ 4 ಸತಿ ರೀಟೆಸ್ಟ್ ಆಗಿದೆ. ಈ ರೀಟೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಕಾರ ನಾವು ಹೋದ್ರೆ, ಸೊ ಎಷ್ಟು ಸತಿ ಅದು ರೀಟೆಸ್ಟ್ ಆಗುತ್ತಲ್ವಾ, ಆ ಲೆವೆಲ್ ವೀಕ್ ಆಗ್ತಾ ಬರುತ್ತೆ ಅಕಾರ್ಡಿಂಗ್ ಟು ಮೀ. ಸೊ ಹಾಗಾಗಿ ನಾಳೆ ಅಕಸ್ಮಾತ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಈ ಲೋ ಲೆವೆಲ್ 49,620 630 ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ, ಅಂದ್ರೆ 2 to 3 ಮಿನಿಟ್ಸ್ ಟ್ರೇಡ್ ಆದ್ರೆ ಅಗೇನ್ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಅಪಾರ್ಚುನಿಟೀಸ್. ಓಕೆ, ಸೊ ಎಲ್ಲಿವರೆಗೂ ಸಿಗ್ಬೋದು 49,200 ಈ ರೀತಿ ಇಲ್ಲಿವರೆಗೂ ಮಾರ್ಕೆಟ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಸಿಂಪಲ್ ಗ್ಯಾಪ್ ಅಪ್ ಓಪನ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿ ಈ ಲೆವೆಲ್ ವರೆಗೂ ಹೋಗ್ಬೋದು. ಗ್ಯಾಪ್ ಡೌನ್ ಓಪನ್ ಆದ್ರೆ ಈ ರೀತಿ ಯು ಪ್ಯಾಟರ್ನ್ ಅಲ್ಲಿ, ಉಲ್ಟಾ ಯು ಪ್ಯಾಟರ್ನ್ ಅಲ್ಲಿ ಅಥವಾ ಇನ್ವರ್ಸ್ ಕಪ್ ಅಂಡ್ ಹೋಲ್ಡರ್ ಪ್ಯಾಟರ್ನ್ ಅಲ್ಲಿ ನಾವು ಇದು ಮಾಡಬಹುದು. ಈ ರೀತಿ ಗ್ಯಾಪ್ ಡೌನ್ ಆದ್ರೆ ಸೇಮ್ ಯು ಪ್ಯಾಟರ್ನ್ ಅಲ್ಲೇ ಬೈಯಿಂಗ್ ಅಪಾರ್ಚುನಿಟೀಸ್. ಅಂಡ್ ನಿಫ್ಟಿಯಲ್ಲಿ ಟ್ರೇಡ್ ನೋಡೋದಾದ್ರೆ ನಿಫ್ಟಿಯಲ್ಲೂ ಸೇಮ್ ಲೆವೆಲ್. ಸೊ ಒಂದೇ ಲೆವೆಲ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡೋಕೆ ಸ್ವಲ್ಪ ಒದ್ದಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನೋಡಿ, ಸೊ ಈ ಲೆವೆಲ್ ಈ ಸೇಮ್ ಲೆವೆಲ್ಸ್ ಇದೆ. ಸೊ ಇವಾಗ ನಮಗೆ ಸಿಂಪಲ್ ಬೈಯಿಂಗ್ ಅಪಾರ್ಚುನಿಟಿ ಎಲ್ಲಿ ಗೊತ್ತಾಗುತ್ತೆ, ಈ ಲೆವೆಲ್ ಗಿನ ಮಾರ್ಕೆಟ್ ಮೇಲ್ಗಡೆ ಹೋಗಿ ಟ್ರೇಡ್ ಆಗ್ಬೇಕು. ಗ್ಯಾಪ್ ಅಪ್ ಓಪನ್ ಆಯ್ತಾ, ಸೊ ಮೇಲ್ಗಡೆ ಹೋಗ್ತಾ ಸ್ವಲ್ಪ ರೀಟೆಸ್ಟ್ ಆಗಿ ಮತ್ತೆ ಈ ಹೈ ಬ್ರೇಕ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಲಾಂಗ್ ಪೊಸಿಷನ್. ಓಕೆ, ಅದಾದ ಸೆಲ್ಲಿಂಗ್ ಅಪಾರ್ಚುನಿಟೀಸ್ ಸಿಂಪಲ್ ಈ ಲೋ ಲೆವೆಲ್ಸ್ ಬ್ರೇಕ್ ಆಗಬೇಕು. ಯಾವ ಲೆವೆಲ್, 23,230 ಅಥವಾ 23,230 ಅಥವಾ 220 ಅನ್ನೋ ಲೆವೆಲ್ ಅನ್ನ ಬ್ರೇಕ್ ಆಗಬೇಕು. 5 ಮಿನಿಟ್ ಟೈಮ್ ಫ್ರೇಮ್ ಯಾವ್ದಾದ್ರು ಸ್ವಿಂಗ್ಸ್ ಇದೆಯಾ, ಇಲ್ಲ, ಲಾಸ್ಟ್ ಕ್ಯಾಂಡಲ್ ಸ್ವಿಂಗ್ಸ್ ಇದು. ಸೊ ಇವತ್ತಿನ ಲೋ ಬ್ರೇಕ್ ಆದ್ರೆ ಫ್ಲಾಟ್ ಓಪನ್ ಆಗ್ಬೇಕು ಮಾರ್ಕೆಟ್, ಅಂಡ್ ಈ ಲೋ ಬ್ರೇಕ್ ಆದ್ರೆ ವಿ ಕ್ಯಾನ್ ಗೋ ಫಾರ್ ಸೆಲ್ಲಿಂಗ್ ಅಪಾರ್ಚುನಿಟೀಸ್. ಬೈಯಿಂಗ್ ಅಪಾರ್ಚುನಿಟಿ ಅಂದ್ರೆ ಕಾಲ್ ಆಪ್ಷನ್ ಸೈಡ್ ಹೋಗ್ಬೇಕಂದ್ರೆ ಈ ಲೆವೆಲ್ ಬ್ರೇಕ್ ಆಗ್ಲೇಬೇಕು. ಬ್ರೇಕ್ ಆಗಿ ಈ ಲೆವೆಲ್ ಮೇಲ್ಗಡೆ ಸಸ್ಟೈನ್ ಆಗಬೇಕು 23,400 ಲೆವೆಲ್ ಮೇಲ್ಗಡೆ. ಓಕೆ, ಸೊ that's it for today. Thank you.